ಈಗ ಇಂದಿನ ಪತ್ರಿಕೆಗಳ ಎಣಕು ನೋಟ. ಈಗ ನಾವೀನ್ಯತೆಗೆ ಉತ್ತೇಜನ, ರೈಸ್ ಕಾನ್ಕ್ಲೇವ್ ಸಮಾರೋಪದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜಿಬಿಎ ಚುನಾವಣೆ ಸ್ಪಷ್ಟತೆ ಇಲ್ಲದಿದ್ದರೂ ಸದ್ದಿಲ್ಲದೆ ತಯಾರಿ, ಆಗಸ್ಟ್ 31ರೊಳಗೆ ಪಾಲಿಕೆ ಚುನಾವಣೆ ನಡೆಸಲೇಬೇಕಿದೆ. ಸ್ವದೇಶಿ ವಿಮಾನದಲ್ಲೇ ಪೈಲಟ್ ತರಬೇತಿ, ಎನ್ಎಎಲ್ ವಿನ್ಯಾಸಗೊಳಿಸಿದ ಮೊದಲ ವಿಮಾನದ ಹಾರಾಟ ಯಶಸ್ವಿ. ಎಥೆನಾಲ್ ಕ್ರಾಂತಿಗೆ ಮುನ್ನುಡಿ, ವಾಹನಗಳಲ್ಲಿ ಶೇಕಡ 100ರಷ್ಟು ಬಳಕೆಗೆ ನಿತಿನ್ ಗಡ್ಕರಿ ಹಸಿರು ನಿಶಾನೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್, ಪಾಕ್ಗೆ 64 ರನ್ಗಳ ಸೋಲುಣಿಸಿ ವಿಶ್ವಕಪ್ನಲ್ಲಿ ಭಾರತ ಶುಭಾರಂಭ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯದಲ್ಲಿ ಪ್ರಸಕ್ತ 82.48 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಗುರಿ, 30.05 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರಕ್ಕೆ ಬೇಡಿಕೆ. ಐದು ದಿನ ಭಾರೀ ಮಳೆ, ರಾಜ್ಯದೆಲ್ಲೆಡೆ ವರುಣಾರ್ಭಟ, ಜನಜೀವನ ಸಂಚಾರಕ್ಕೆ ತೊಂದರೆ. ಪ್ರಯಾಣಿಕರೇ ಗಮನಿಸಿ, 58 ರೈಲುಗಳ ಸಂಚಾರ ರದ್ದು, ಆಗಸ್ಟ್ 7ರವರೆಗೆ ವ್ಯತ್ಯಯ. ಆರ್ಚರಿ ವಿಶ್ವಕಪ್, ಧೀರಜ್ ಬೊಮ್ಮದೇವರಾಗೆ ಡಬಲ್ ಚಿನ್ನ. ಬ್ರೆಜಿಲ್ ಮೊರಾಕೊ ಪಂದ್ಯ ಡ್ರಾ, 1-1 ಗೋಲ್ಗಳಿಂದ ಪಂದ್ಯ ಸಮಬಲ, ಕಣಕ್ಕಿಳಿಯದ ನೈಮರ್.